ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಯಾರೆಲ್ಲ ಫಸ್ಟ್ ಟೈಮ್ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಮಧ್ಯ ಮಧ್ಯ ನನ್ನ ಮಗನ ವಾಯ್ಸ್ ಕೇಳಿಸುತ್ತೆ, ಪ್ಲೀಸ್ ಡೋಂಟ್ ಮೈಂಡ್, ಇಗ್ನೋರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನ್ಯೂ ಮಾಮ್ಸ್ ಇರ್ತೀರಾ, ಹಾಗೆಯೇ ಫಸ್ಟ್ ಬೇಬಿ ಆಗಿರ್ಬೋದು, ಸೆಕೆಂಡ್ ಬೇಬಿ ಆಗಿರ್ಬೋದು, ಅವರೆಲ್ರಿಗೂ ಕೂಡ ಈ ಒಂದು ವ್ಲಾಗ್ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಸಖತ್ ಹೆಲ್ಪ್ ಆಗಿತ್ತು ಈ ಒಂದು ಮೆಡಿಸಿನ್ನಿಂದ. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ. ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿ 2-3 ತಿಂಗಳು ಪಾಪು ಇದ್ದಾಗ ಮಗು 1 ವಾರ 10 ದಿನ ಆದರೂ ಕೂಡ ಟಾಯ್ಲೆಟ್ ಮಾಡಿಲ್ಲ, ಮೋಷನನ್ನು ಪಾಸ್ ಮಾಡಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಈ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಮಗು ಟಾಯ್ಲೆಟ್ ಮಾಡಿದೆ ನಿಮ್ಮ ಅಪ್ಪನ ಕಳಿಸ್ತೀನಿ. ಈ ರೀತಿ ಮಗು ಅಳ್ತಾ ಇದೆ ಅಂತಂದಾಗ ಮನೆಯಲ್ಲಿ ದೊಡ್ಡೋರು ಇರ್ತಾರೆ. ಅವ್ರು ಫಸ್ಟಿಗೆ ಹೇಳೋ ಹೋಮ್ ರೆಮಿಡಿ ಏನಪ್ಪ ಅಂತಂದರೆ, ಈ ರೀತಿ ಒಂದು ವಿಳೆದೆಲೆನ ತೊಗೊಳ್ಳಿ, ಅದರ ತೊಟ್ಟು ಉದ್ದ ಬರೋ ರೀತಿಯಲ್ಲಿ ವಿಳೆದೆಲೆನ ಕಿತ್ಕೊಂಡು ಬಂದು ಈ ಒಂದು ತೊಟ್ಟಿಗೆ ಎಣ್ಣೆನ ಹಾಕಿಬಿಟ್ಟು ಮಗು ಟಾಯ್ಲೆಟ್ ಮಾಡೋ ಜಾಗದಲ್ಲಿ ಹಾಕಿಬಿಟ್ಟು ಮಗುನ ಮೋಷನ್ಗೆ ಟ್ರೈ ಮಾಡಿಸಿ ಅಂತ ಹೇಳ್ತಾರೆ. ದಯವಿಟ್ಟು ಈ ರೀತಿ ಹೋಮ್ ರೆಮಿಡೀಸನ್ನೆಲ್ಲ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ನನ್ನ ಮಗಳು ಕೂಡ ನನ್ನ ಮಗನ ಏಜ್ನಲ್ಲೇ 3-4 ಮಂತ್ಸ್ ಇರೋವಾಗ ಈ ರೀತಿ ಕಾನ್ಸ್ಟಿಪೇಷನ್ ಆಗಿಬಿಟ್ಟು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೆ. ನನ್ನ ಮಗನಿಗೂ ಕೂಡ ಸೇಮ್ ಮಂತಲ್ಲಿ ಅವನಿಗೂ ಕೂಡ ಕಾನ್ಸ್ಟಿಪೇಷನ್ ಆಗಿತ್ತು. ಹಾಗಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬಂದೆ. ಅವ್ರು ಫಸ್ಟಿಗೆ ಹೇಳೋದು, ಮನೆಯಲ್ಲಿ ಯಾವುದೇ ರೀತಿ ಹೋಮ್ ರೆಮಿಡೀಸನ್ನು ಟ್ರೈ ಮಾಡಬೇಡಿ, ಹರಳೆಣ್ಣೆ ಕುಡಿಸ್ಬೇಡಿ ಮಗುಗೆ, ಹಾಗೆಯೇ ಏನು ಕ್ಯಾಸ್ಟ್ರ್ ಆಯಿಲ್ ಅಂತ ಏನು ಬರುತ್ತೆ ಅದನ್ನು ಹಾಕಿ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ವಿಳೆದೆಲೆ ತೊಟ್ಟನ್ನು ಹಾಕ್ಬಿಟ್ಟು ಮೋಷನ್ ಟ್ರೈ ಮಾಡಿಸಿ ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ಮಗುಗೆ ಹಿಂಸೆ ಮಾಡಬೇಡಿ ಅಂತ ಡಾಕ್ಟರ್ಸ್ ಫಸ್ಟಿಗೆ ಹೇಳ್ತಾರೆ. ದಯವಿಟ್ಟು ಆ ರೀತಿ ಕೆಲಸಗಳನ್ನು ಯಾರು ಮಾಡೋದಕ್ಕೆ ಹೋಗಬೇಡಿ. ಮಗು ಟಾಯ್ಲೆಟ್ ಮಾಡಿಲ್ಲ, ಈ ರೀತಿ ಆರಾಮಾಗಿ ಆಟ ಆಡ್ಕೊಂಡಿದೆ. ಏನು ರೆಗ್ಯುಲರಾಗಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಮಗು ನಗೋದಾಗಿರ್ಬೋದು, ಬಿಕ್ಕಳಿಸೋದಾಗಿರ್ಬೋದು, ಆಕಳಿಸೋದಾಗಿರ್ಬೋದು, ಅಥವಾ ನಾವು ಈ ರೀತಿ ಆಟ ಆಡಿಸಿದ್ರೆ ಆಟ ಆಡೋದಾಗಿರ್ಬೋದು, ಈ ರೀತಿ ಸೌಂಡ್ ಮಾಡಿಕೊಂಡು ಆಟ ಆಡ್ತಾ ಇದೆ ಕೈಕಾಲೆಲ್ಲ ಬಡ್ಕೊಂಡು ಅಂತಂದರೆ ಮಗು ಆರಾಮಾಗಿದೆ ಅಂತ ಅರ್ಥ. ಏನೂ ಪ್ರಾಬ್ಲಮ್ ಇಲ್ಲ. ಮೋಷನ್ ಪಾಸ್ ಮಾಡಿಲ್ಲ ಅಂದರೂ ಕೂಡ ಮಗುಗೆ ಯಾವುದೇ ರೀತಿ ಇರಿಟೇಷನ್ ಇಲ್ಲ, ಕಂಫರ್ಟಬಲ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಬಹುದು. ಆದರೂ ಕೂಡ ಒಂದು 10-12 ದಿನದ ಮೇಲಾಗಿದೆ. ಪಾಪು ಇನ್ನು ಟಾಯ್ಲೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಸಖತ್ತು ಮಾಡೋದಕ್ಕಾಗ್ತಾ ಇಲ್ಲ ಅಂತಂದಾಗ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅನಿಸೋದು ಅಮ್ಮಂದ್ರಿಗೆ, ಹಾಗೆಯೇ ನಮ್ಮಮ್ಮಂದ್ರಿಗೂ ಕೂಡ ಸಹಜ. ಯಾಕಪ್ಪ ಮಗು ಚೆನ್ನಾಗಿ ಟಾಯ್ಲೆಟ್ ಮಾಡ್ತಾಯಿತ್ತು, ಏನಕ್ಕೆ ಟಾಯ್ಲೆಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಕೆಲಸ ಮಾಡೋದಕ್ಕೆ ಕೂಡ ಗಮನ ಇರೋದಿಲ್ಲ. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಹೊಟ್ಟೆ ಏನಾದರೂ ಗಟ್ಟಿಗಾಗ್ಬಿಟ್ಟಿದೆಯಾ, ಅಥವಾ ಹೊಟ್ಟೆ ಟಾಯ್ಲೆಟ್ ಏನಾದರೂ ಫುಲ್ ಗಟ್ಟಿಗಾಗ್ಬಿಟ್ಟು ಟಾಯ್ಲೆಟ್ ಮಾಡೋದಕ್ಕಾಗ್ತಾ ಇಲ್ವಾ, ಏನೆಲ್ಲ ಆಲೋಚನೆಗಳು ಬರುತ್ತೆ. ಯಾಕಪ್ಪ ಅಂತಂದರೆ ಆ ಮಗುಗೆ ಏನು ಗೊತ್ತಾಗುತ್ತೆ, ಪುಟ್ಟ ಮಕ್ಕಳಿಗೆ ಹೇಳೋದಕ್ಕಲ್ವ. ಹಾಗಾಗಿ ಜಾಯಿಕಾಯಿ ಬಜೆ ತಿನ್ಸಿದ್ರೆ ಮಗು ಟಾಯ್ಲೆಟ್ ಮಾಡಬಹುದು, ಹೊಟ್ಟೆ ಹಗುರಾಗಬಹುದು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಟ್ರೈ ಮಾಡ್ತೀವಿ. 3-4 ತಿಂಗಳು ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಆಗೋದು ಸಹಜ ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ. ಎಲ್ಲ ಮಕ್ಕಳಲ್ಲಿ ಆಗಬೇಕಂತ ಏನಿಲ್ಲ. ಕೆಲವೊಂದು ಮಕ್ಕಳು ರೆಗ್ಯುಲರಾಗಿ 2-3 ಡೇಸ್ಗೆ ಒಂದ್ಸಲ ಮೋಷನ್ ಮಾಡ್ತಾರೆ, ಕೆಲವೊಬ್ಬರು 5-6 ದಿನಕ್ಕೆ ಸಲ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಒಂದು ಮೋಷನ್ ಮಾಡೋ ಶಕ್ತಿ ಬಂದಮೇಲೆ ಅವರು 2 ಡೇಸ್ಗೆ ಸಲ ಅಥವಾ ಡೈಲಿ ಮೋಷನ್ ಮಾಡ್ತಾರೆ ಕೆಲವು ಮಕ್ಕಳುಗಳು. ಹಾಗಾಗಿ ಒಂದು 4-5 ತಿಂಗಳು ಇದ್ದಾಗ ಮಗುನಲ್ಲಿ ಈ ರೀತಿ ಆಗೋದು ಸಹಜ ಅಂತ ಕೂಡ ಡಾಕ್ಟರ್ಸ್ ಹೇಳ್ತಾರೆ. ಜಾಸ್ತಿ ತಲೆ ಕೆಡಿಸ್ಕೊಂಡು ಮನೆಯಲ್ಲಿ ಎಣ್ಣೆ ಕುಡಿಸೋದು ಮಗುಗೆ, ಅಥವಾ ವಿಳೆದೆಲೆ ತೊಟ್ಟನ್ನು ಹಾಕೋದು, ಅಥವಾ ಇನ್ನೂ ಬೇರೆ ಬೇರೆ ಮೆಥಡ್ಗಳನ್ನು ಟ್ರೈ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಹಾಗೇನಾದರೂ ಒಂದು 12 ಡೇಸ್ 13 ಡೇಸ್ ಆದರೂ ಕೂಡ ಟಾಯ್ಲೆಟ್ ಮಾಡಿಲ್ಲ ಅಂದಾಗ ಮಗು ಹೊಟ್ಟೆ ಉಬ್ಬರಿಸ್ಕೊಂಡು ಮಗು ಅಳೋದಕ್ಕೆ ಶುರು ಮಾಡಿಬಿಡುತ್ತೆ. ಆ ಟೈಮ್ನಲ್ಲಿ ನೀವು ಕರ್ಕೊಂಡು ಬನ್ನಿ. ಇನ್ನೂ ಭಯ ಆಗ್ತಾಯಿದೆ ಅಂತಂದರೆ ಒಂದು 7-8 ದಿನ ಆದಮೇಲೆ ನೀವು ಆರಾಮಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬಹುದು. ನಾನು ನನ್ನ ಮಗಳಿಗೂ ಕೂಡ ಅವಳು 4 ಮಂತ್ಸಲ್ಲಿರೋವಾಗ ಈ ರೀತಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಸೇಮ್ ಸಿರಪ್ ಹಾಗೆಯೇ ಮಾತ್ರೆನ ಕೊಟ್ಟಿದ್ದರು.
ಆದಷ್ಟು ಮಗುಗೆ ಸಿರಪ್ಪಾಗಿ ಮಾತ್ರೆನ ಕೊಡುವಾಗ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಕೇಳಿಸ್ಕೊಂಡು ಇಸ್ಕೊಂಡು ಬನ್ನಿ. 1 ಟೈಮ್ ಹಾಕಿ ಅಂದರೆ 2 ಟೈಮ್ ಹಾಕೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಮಗು ತುಂಬ ಚಿಕ್ಕದಿರುತ್ತೆ, ಆದಷ್ಟು ಕೇರ್ಫುಲ್ಲಾಗಿ ನೀವು ಮೆಡಿಸಿನನ್ನು ಬರೆಸ್ಕೊಂಡು ಬರಬೇಕಾಗತ್ತೆ. ಡಾಕ್ಟರ್ ಕೂಡ ಅಷ್ಟೇ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾರೆ ನಿಮಗೆ. ಒಂದು 10-12 ಡೇಸ್ ಆದ್ರೂ ಮೋಷನ್ ಮಾಡಿಲ್ಲ ಅಂತಂದರೆ ಆದಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಮಗು ನಾರ್ಮಲ್ ಆಗಿದೆಯಾ, ಮಗು ಹೊಟ್ಟೆ ನೋವಂತೇನು ಅಳ್ತಾ ಇಲ್ವಾ, ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಗಿಲ್ವಾ ಅಂತಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. 12 ಡೇಸ್ ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ನನ್ನ ಮಗಳು 4 ಮಂತ್ಸ್ ಇರೋವಾಗ ಕೂಡ ಅವಳಿಗೂ ಕೂಡ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡೋದಾಗ ಸೇಮ್ ಹೇಳಿದರು, ಮಗುಗೆ ಏನು ತಲೆ ಕೆಡಿಸ್ಕೊಬೇಡಿ, ಮಗು ಆರಾಮಾಗಿದೆ ಅಂತ ಹೇಳಿಬಿಟ್ಟು. ನನ್ನ ಮಗನಿಗೂ ಕೂಡ ಸೇಮ್ ಏಜಲ್ಲಿ 4 ಮಂತ್ಸ್ ಇರೋವಾಗ ಅವನಿಗೂ ಕೂಡ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿ ಸೇಮ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದೆ. ಆವಾಗಲೂ ಕೂಡ ಅವಳಿಗೇನು ಹೇಳಿದರು ಅದನ್ನೇ ಇವನಿಗೂ ಹೇಳಿದರು, ಏನು ತಲೆ ಕೆಡಿಸ್ಕೊಬೇಡಿ, ಮಗು ಆರಾಮಾಗಿದೆ ಅಂತಂದರೆ ಟಾಯ್ಲೆಟ್ ಮಾಡಿಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು. ಹಾಗಂತ ಮನೇಲಿ ವಿಳ್ಯದೆಲೆ ತೊಟ್ಟು ಹಾಕಿ ಅಂದರು, ಹರಳೆಣ್ಣೆ ಕುಡಿಸಿ ಅಂದರು, ಕ್ಯಾಸ್ಟ್ರ್ ಆಯಿಲನ್ನು ಕುಡಿಸಿ ಮಗು ಟಾಯ್ಲೆಟ್ ಮಾಡುತ್ತೆ ಅಂತಂದರು. ಅದನ್ನೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಆವಾಗಿನ ಮಕ್ಕಳು ತಡ್ಕೊತಾ ಇದ್ರು, ಬಟ್ ಇವಾಗಿನ ಮಕ್ಕಳು ತುಂಬ ಸೆನ್ಸಿಟಿವ್. ಮಕ್ಕಳ ಮೇಲೆ ಯಾವುದೇ ರೀತಿ ಪ್ರಯೋಗವನ್ನು ಮಾಡೋದಕ್ಕೆ ಹೋಗಬೇಡಿ. ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ, ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಮಗು ಟಾಯ್ಲೆಟ್ ಮಾಡಿಲ್ಲ ಅಂತಂದರೆ ಟಮ್ಮಿ ಎಕ್ಸಸೈಸನ್ನು ಹೇಳ್ಕೊಡ್ತಾರೆ. ಮಗು ಹೊಟ್ಟೆ ಮೇಲೆ ಕೈ ಇಟ್ಟು ನಿಧಾನಕ್ಕೆ ಮಸಾಜನ್ನು ಮಾಡಿ, ಹಾಗೆ ಮಾಡೋದ್ರಿಂದ ಮಗು ಕೂಡ ಟಾಯ್ಲೆಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್. ಅದು ಬಿಟ್ಟು ಹೋಮ್ ರೆಮಿಡೀಸನ್ನು ದಯವಿಟ್ಟು ಮಗು ಮೇಲೆ ಯಾವುದೇ ರೀತಿ ಪ್ರಯೋಗಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಡಾಕ್ಟರ್ ಹತ್ರ ಕರ್ಕೊಂಡೋದಾಗ ಡಾಕ್ಟರ್ಸೇ ನಿಮಗೆ ಸಜೆಸ್ಟನ್ನು ಮಾಡ್ತಾರೆ, ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಹೇಳಿಬಿಟ್ಟು. ನನ್ನ ಮಗನ ಕರ್ಕೊಂಡು ಹೋದಾಗ ನನ್ನ ಮಗ ಹಾಗೆ ನನ್ನ ಮಗಳು ಸೇಮ್ ಇಬ್ರಿಗೂ ಒಂದೇ ಮೆಡಿಸಿನನ್ನು ಕೊಟ್ಟಿದ್ರು. ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಾದರೂ ನ್ಯೂ ಮಾಮ್ಸ್ ಇದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ ಮಗು ಟಾಯ್ಲೆಟ್ ಮಾಡಿಲ್ಲ ಅಂತಂದರೆ ಎಷ್ಟು ಗಾಬರಿ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಸಿಚುವೇಷನನ್ನು ಫೇಸ್ ಮಾಡಿದವರಿಗೆ ಗೊತ್ತಿರುತ್ತೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಸಿರಪ್ಪನ್ನು ಬೆಳಗ್ಗೆ ಸಂಜೆ ಹಾಕೋದಕ್ಕೆ ಕೊಟ್ಟಿದ್ದರು ಡಾಕ್ಟರು. ಇದೇನಿಲ್ಲ, ನಿಮಗೆ ಮಗುಗೆ ಬೆಳಗ್ಗೆ ಸಂಜೆ 1 ಮಂತ್ ಕೊಡೋದಕ್ಕೆ ಹೇಳ್ತಾರೆ. ಮಗು ಆರಾಮಾಗಿ ಟಾಯ್ಲೆಟನ್ನು ಮಾಡೋದಕ್ಕೆ ಈ ಒಂದು ಸಿರಪ್ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ಎಷ್ಟು ಹಾಕಬೇಕು ಏನು ಅನ್ನೋದನ್ನು ಡಾಕ್ಟರು ಅದ್ರ ಮೇಲೇ ಮಾರ್ಕ್ ಮಾಡಿ ಕೊಟ್ಟಿದ್ದರು. ನೋಡ್ತಾ ಇರ್ಬೋದು ಇದು ಯಾವ ಕಲರ್ ಇದೆ ಅಂತ ಹೇಳಿಬಿಟ್ಟು. ಒಂದು 3 to 4 ಡ್ರಾಪ್ಸ್ 1 ಟೈಮ್ ಮಗು ಕೊಡ್ತೀವಿ. ಬೆಳಗ್ಗೆ ಅಂದರೆ 4 ಡ್ರಾಪ್ಸ್ ಕೊಡಬಹುದು ನೀವು. ಸಂಜೆ ಒಂದು 4 ಡ್ರಾಪ್ಸ್ ಅಷ್ಟು 2 ಟೈಮ್ಸ್ ಹೇಳಿದರು. 2 ಟೈಮು 1 ಮಂತ್ ಕೊಟ್ಟರೆ ಮಗುಗೆ ಆರಾಮಾಗಿ ಟಾಯ್ಲೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಕೊಟ್ಟಿದ್ದರು. ಕೊಡುವಾಗಲೂ ಅಷ್ಟೇ ಇನ್ನೂ 2-3 ಡೇಸ್ ವೆಯ್ಟ್ ಮಾಡಿ ಅಂದರೂ ಮಾಡಿಲ್ಲ ಅಂತಂದಾಗ ಈ ಒಂದು ಸಿರಪ್ಪನ್ನು ಹಾಕಿ ಅಂತ ಡಾಕ್ಟರ್ ನನಗೆ ಹೇಳಿದರು. ಇದನ್ನು ಹಾಕ್ತಾ ಇದ್ದೀನಿ ಅಂದರೂ ಕೂಡ ಮಗು ಟಾಯ್ಲೆಟ್ ಮಾಡಿಲ್ಲ ಅಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಮಗು ಆರಾಮಾಗಿದೆ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಅಂತ ಡಾಕ್ಟರ್ ಹೇಳ್ತಾರೆ. ಅಂದರೂ ಮಾಡಿಲ್ಲ 12 ಡೇಸ್ ಆದ್ರೂ ಅಂದಾಗ ಈ ಒಂದು ಟ್ಯಾಬ್ಲೆಟ್ ಏನಿದೆ ಇದು ಬಾಯಿಗೆ ಕೊಡೋದಲ್ಲ, ಮಗು ಮೋಷನ್ ಮಾಡೋ ಜಾಗದಲ್ಲಿ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಟ್ಯಾಬ್ಲೆಟನ್ನು ಕೊಡ್ತಾರೆ. ಈ ಟ್ಯಾಬ್ಲೆಟ್ ತುಂಬಾ ಸಾಫ್ಟಾಗಿರುತ್ತೆ. ಈ ಕ್ಯಾಂಡಲೆಲ್ಲ ಏನಿರುತ್ತೆ ಆ ಥರ ಇರುತ್ತೆ. ಇದನ್ನು ಕಟ್ ಮಾಡ್ಕೊಂಡು ಒಂದನ್ನು ಹಾಫ್ ಮಾಡಿಕೊಂಡು ಅರ್ಧ ಕಟ್ ಮಾಡಿಕೊಂಡು ಮೋಷನ್ ಮಾಡೋ ಜಾಗದಲ್ಲಿ ಇಟ್ಟ ತಕ್ಷಣವೇ ವಿತಿನ್ ಎ ಸೆಕೆಂಡ್ ಮಗು ಟಾಯ್ಲೆಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದು ತೊಂದರೆ ಇಲ್ಲ ಮಗುಗೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಬಿಟ್ಟು ಎಲೆ ತೊಟ್ಟು ಹಾಕೋದು ಮತ್ತೊಂದು ಹಾಕೋದು ಅದನ್ನೆಲ್ಲ ಮಾಡಬೇಡಿ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಇದೆಲ್ಲ ಸೇಫ್ ಮಗುಗೆ. ಆ ಟ್ಯಾಬ್ಲೆಟನ್ನು ಹಾಕಿದ ತಕ್ಷಣ ಟಾಯ್ಲೆಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಸಿರಪ್ ಹಾಗೆಯೇ ಆ ಒಂದು ಟ್ಯಾಬ್ಲೆಟ್ ಅಷ್ಟೇ 2 ವರ್ಕ್ ಆಗುತ್ತೆ ಮಗುಗೆ. ಟ್ಯಾಬ್ಲೆಟ್ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನನ್ನ ಮಗಂಗೆ 1 ಟೈಮ್ ಹಾಕಿದ್ವಿ. ಇವಾಗ ನಾರ್ಮಲಾಗಿ ಅವನೇ 2 ಡೇಸ್ 3 ಡೇಸ್ಗೆ ಒಂದ್ಸಲ ಆರಾಮಾಗಿ ಮೋಷನನ್ನು ಮಾಡ್ತಾನೆ. ಹಾಗಾಗಿ ನಾನು ನಿಮ್ಮ ಜೊತೆ ಮಗು ಏನಾದರೂ ಮೋಷನ್ ಮಾಡ್ದಲೇ ಇದ್ದರೆ ಮನೇಲಿ ತುಂಬ ಹೋಮ್ ರೆಮಿಡೀಸನ್ನು ಟ್ರೈ ಮಾಡಿ ಎಲೆ ತೊಟ್ಟೆಲ್ಲ ಹಾಕಿ ಹಿಂಸೆ ಕೊಟ್ಟು ಆಮೇಲೆ ಮಗುನ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಮೆಡಿಸಿನ್ ಹಾಕೋದ್ರ ಬದಲು ಫಸ್ಟೇ ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ಬಿಟ್ಟು ಆ ಮೆಡಿಸಿನನ್ನು ಬರೆಸ್ಕೊಂಡು ಮಗು ಕೊಡೋದ್ರಿಂದ ಮಗು ಆರಾಮಾಗಿರುತ್ತೆ. ಆರಾಮಾಗಿ ಮೋಷನ್ ಕೂಡ ಪಾಸ್ ಮಾಡುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನ್ಯೂ ಮಾಮೀಸ್ ಇರ್ತಾರೆ ಅವ್ರಿಗೆ ಡೆಫಿನೆಟಾಗಿ ಯೂಸ್ ಆಗುತ್ತೆ. ಈ ವ್ಲಾಗನ್ನು ಬೇರೆ ಯಾರಾದರೂ ನೋಡ್ತಿದ್ರೆ ಅಂಥ ನ್ಯೂ ಮಾಮ್ಸ್ ಯಾರಾದರೂ ಇದ್ದರೆ ಅಂಥವ್ರಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮೋಷನ್ ಪ್ರಾಬ್ಲಮ್ಗೆ ಒಂದು ದೊಡ್ಡ ರಿಲೀಫ್
ಇದನ್ನು ನೀವು ಮಕ್ಕಳಿಗೆ ಕೊಡೋದ್ರಿಂದ ಯಾವುದೇ ರೀತಿ ಹಾರ್ಮ್ ಆಗೋದಿಲ್ಲ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಯೂಸ್ಫುಲ್ ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಖುಷಿಯಾಗಿರಿ, ಆರಾಮಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.